ಅಂದರೆ ಎಲಿಫೆಂಟು ಅದರದ್ದು ಇದು ಕಲರಿಂಗ್ದು ಮತ್ತು ಕಲರ್ ಮಾಡಿ. ಬೇಡ, ನೀರು ಆಟ ಆಡಬೇಡ, ನಾ ಏಟ್ ಬಿಡ್ತದೆ ಇವಾಗ, ಬಿಸಾಕೋದನ್ನ. ಸೇಮ್ ಕ್ರ್ಯಾಬು ಇಡಿ ಮತ್ತು ಇದ್ರದ್ದು ಆಮೇಲೆ ಡಕ್, ಡಕ್, ಪೆನ್ವಿನು ನೋಡಿ ಕಲರ್ ಮಾಡಿದೆ. ಅದನ್ನ ಬಿಸಾಕ್, ನೀನು ನೀರೊಳಗೆ ಹಾಕ್ಬಿಡ, ಬಿಡು ಬಿಸಾಕ್ ಮಮ್ಮಿ, ಹೋಗು, ನೀರು ಆಡ್ಬೇಡ, ಬಟ್ಟೆ ಗಲೀಜಾಗ್ತವ. ಏನು ಮಾಡ್ತಾ ಇದೆಯಾ? ಎದಕ್ಕೆ ಬಟ್ಟೆ ತೊಳ್ತೀಯಾ? ನೋಡಿ ನನ್ನ ಮಗಳಿಗೆ ಈ ಥರ ಬುಕ್ಸ್ ತಂದೀನಿ, ಕಲರಿಂಗ್ ಮಾಡೋದು ನೋಡಿ. ಓಕೆ, ಈ ಥರ ಇಲ್ಲೇ ಆ್ಯಂಟ್ ಇರುತ್ತೆ, ಅದರದ್ದು ಏನೋ ಮಿಕ್ಸಪ್ ಕಲರ್ ಪೇಂಟ್ ಮಾಡೋದು ಕ್ರೇಯಾನಿಂದ. ಅವ್ರಿಗೆ ಅಟ್ಲೀಸ್ಟ್ ಪೆನ್ಸಿಲ್ ಹಿಡಿಯೋಕ್ಕಾದ್ರೂ ಇಂಟ್ರೆಸ್ಟ್ ಬರುತ್ತಂತೆ ಈ ಥರ ಮಾಡಿಸಿದ್ದೀನಿ. ಅದಕ್ಕೆ ಏನಂತಾರೆ ಅಂತ ಹೇಳೋದು, ಮತ್ತು ಸೇಮ್. ಓಕೆ ನೋಡಿ, ಎಲಿಫೆಂಟು ಅದರದ್ದು ಡಿಸೈನಿಂಗ್ ಮಾಡೋಕ್ಕೆ ಹೇಳಬೇಕು. ಈ ಥರ ಸ್ಮಾಲ್ ಬುಕ್ಸ್ ಇದ್ದಾವೆ ಇವು. ಇದ್ರೊಳಗೆ ಭಾಳ ಟಫ್ ಇರ್ತದೆ, ಈಸಿನೂ ಇರ್ತದೆ. ಅವಳಿಗೆ ಯಾವ ಥರ ಇಂಟ್ರೆಸ್ಟು, ನಿಮ್ಮ ಮಕ್ಳಿಗೆ ಯಾವ ಥರ ಒಳಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ ಆ ಥರದ್ದು ತರೋದು ಬೆಸ್ಟ್ ಅನಿಸುತ್ತೆ. ನೋಡ್ಬೋದು, ನಾನು ಈ ಥರದ್ದೆಲ್ಲ ತಂದಿದ್ದೀನಿ ಅವಳಿಗೆ. ಮತ್ತು ಇದೂ ಸಹ ನೋಡಿ, ಇದೊಂಥರ, ಇದೊಂದು. ಓಕೆ, ಏನು ಡಿಫ್ರೆಂಟ್ ಇರ್ತವೆ ಕೆಲವೊಂದು, ಒಂದೊಂದು ಸೇಮ್ ಇರುತ್ತೆ. ಇದು ಅದು ಸೇಮ್ ಬುಕ್ಕನ್ನೇ ಅಂತ ಹೇಳ್ಬೋದು. ಬಟ್ ಒಂದೊಂದು ಡಿಸೈನ್ಸ್ ಡಿಫ್ರೆಂಟ್ ಇರ್ತವೆ, ಕಲರಿಂಗ್ ಚೇಂಜ್ ಇರ್ತವೆ. ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಒಂಥರ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಕಲರ್ ಫೋಕಸ್ ಹೆಚ್ಚಾಗುತ್ತೆ. ಓಕೆ ನೋಡಿ ಅವಳು ಇವತ್ತು ಏನು ಮಾಡ್ತಾ ಇದ್ದಾಳೆ ನೋಡಿ, ಬಟ್ಟೆ ತೊಳೆದು ನೀರಲ್ಲೆದ್ದು ಗೇಟ್ ಕ್ಲೀನ್ ಮಾಡ್ತಾ ಇದ್ದಾಳೆ. ಈ ಥರ ಯಾವಾಗ ನೋಡಿದ್ರೆ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ ಇವಳು. ಹೇಗಿದ್ದೀರಾ ಎಲ್ಲರೂ? ಗುಡ್ ಮಾರ್ನಿಂಗ್ ಗೈಸ್. ನೋಡಿ ನನ್ನ ಮಗಳು ಹೇಗತ್ತೆ, ಗುಡ್ ಮಾರ್ನಿಂಗ್ ಗೈಸ್. ನಾನಿವತ್ತು ಬಟ್ಟೆ ತೊಳೆದು ಬಟ್ಟೆ ಹರ್ಬೇಕಾಗತ್ತೀನಿ ಅಂತ. ಇವಳು ಯಾವಾಗ ಬಟ್ಟೆ ತೊಳಬೇಕು, ಇವಳು ಯಾವಾಗ ಹರ್ಬೇಕು? ನಾನು ವಾಷಿಂಗ್ ಮೆಷಿನ್ಗೆ ಹಾಕ್ತೀನಿ, ನಾನು ಹ್ಯಾಂಡ್ ವಾಶಿಂದ ತೊಳಿತೀನಾ? ನೋಡಿ ಅವಳಿಗೆ ನಾನು ಹೆಂಗೆ ಅವಳ ಬಟ್ಟೆನ ವಾಷಿಂಗ್ ಮಿಷಿನ್ದಾಗ ಹಾಕ್ತೀನಲ್ಲ, ಅವಳು ಆ ಥರನೇ ಹಾಕ್ತಾಳಂತೆ. ತುಂಬ ಶೆಕೆ ಇದೆ ಈ ಕಡೆ ಎಲ್ಲ, ಫುಲ್ಲು ನೋಡೋಂಗಿಲ್ಲ. ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ, ಮಾಡಬೇಕಂತೇಳಿ ಈಗ ಆ್ಯಕ್ಚುಲಿ 1 ಮಂತ್ ಆಯಿತು ಗ್ಯಾಪ್ ಆಗಿ, ಮಾಡೋಕ್ಕೆ ಆಗ್ತಾಯಿಲ್ಲ. ಏನು ಅದು ಸ್ವಲ್ಪ ಆ ಕಡೆ ಈ ಕಡೆ ಹೊರಗಡೆ ಅಡ್ಡಾಡ್ತಾ ಇದ್ದೀವಿ. ಸೊ ಆ ಪ್ಲೇಸು ಈ ಪ್ಲೇಸ್ ಅಂತ ತಿರುಗಾಡ್ತಾ ಇದ್ದೀವಿ, ಇದೇ ಆಗಿಬಿಟ್ಟಿದೆ. ಮತ್ತು ಯೂಶ್ವಲ್ ಏನಂತಂದರೆ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಯೂಶ್ವಲ್ ಏನಂದರೆ ಪೀರಿಯಡ್ಸ್ ಟೈಮಲ್ಲಿ ಚೆನ್ನಾಗಿದೆ ಬಿಡು, ನೀನು ನೀರು ಆಟ ಆಡಬೇಡ, ಗಲೀಜಾಗುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಈಗ ಬನಾನಾ ತಿನ್ನೋದು ತಿನ್ನಬೇಕಾ ತಿನ್ನಬಾರ್ದಾ ಹೇಳಿ? ಕೆಲವೊಬ್ರು ಅಂತಾರೆ